ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ವಿಷಯಗಳಿಗೆ ಎಷ್ಟು ಅಂಕಗಳು ಮತ್ತು ಎಷ್ಟು ಸಮಯ ನಿಗದಿ ಮಾಡಿದ್ದಾರೆ ಪರೀಕ್ಷೆಗೆ ಅಂತ ತಿಳಿಸಿದ್ದೆ. ಇವತ್ತು ಅಂಕಗಣಿತಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಇಲ್ಲಿ 5 ಅಂಕಿ ಸಂಖ್ಯೆಗಳು ಏನಿದೆಯಲ್ಲ ಅದರ ಮೇಲೆ ವಿವಿಧ ನವೋದಯ ಪರೀಕ್ಷೆ ಆಗಿರ್ಬೋದು ಮತ್ತು ಮೊರಾರ್ಜಿ ಪರೀಕ್ಷೆಗಳಿಗೆ ಕೇಳಿದಂತಹ ಪ್ರಶ್ನೆಗಳು ಹೇಗಿವೆ ಮತ್ತು ಅವುಗಳಿಗೆ ಆಪ್ಷನ್ಸ್ಗಳು ಹೇಗಿವೆ, ಯಾವ ರೀತಿಯಾಗಿ ಉತ್ತರವನ್ನು ತಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ 9502 ಎಂಬ ಅಂಕೆಗಳನ್ನು ಬಳಸಿ ರಚಿಸಬಹುದಾದ ಅತಿ ಚಿಕ್ಕ 5 ಅಂಕೆ ಸಮ ಸಂಖ್ಯೆ ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ತಾವುಗಳು 4 ಆಪ್ಷನ್ಸ್ಗಳಿವೆ. ಮೊದಲನೇದಾಗಿ 20,594, ಎರಡನೇದಾಗಿ 20,459, ಮೂರನೇದಾಗಿ ಇಲ್ಲಿ 2,594, ನಾಲ್ಕನೇದು 2,459. ಇಲ್ಲಿ ತಾವು ಡೈರೆಕ್ಟ್ ಆಗಿ ಬರೀಬೋದು. ಯಾಕೆ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಅಂದಾಗ ತಾವು ಮೊದಲಿಗೆ 0 ತೆಗೆದುಕೊಳ್ಬಾರ್ದು. 0 ತೆಗೆದುಕೊಂಡ್ರೆ ಅದು 4 ಅಂಕಿ ಆಗುತ್ತೆ. ಹಾಗಾಗಿ ಮೊದಲಿಗೆ 2 ತೆಗೆದುಕೊಳ್ಬೇಕು. ಇಲ್ಲಿ 2 ಅಂದಾಗ ಇಲ್ಲಿ ನೋಡ್ತಾ ಹೋಗಿ 20,594 ಅಂತಿದೆ, ಇಲ್ಲಿ 20,459 ಅಂತಿದೆ. ಆದ್ರೆ ಅವರು ಇಲ್ಲಿ ಅತಿ ಚಿಕ್ಕ 5 ಅಂಕಿಯ ಸಮ ಸಂಖ್ಯೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಸಮ ಸಂಖ್ಯೆ ಅಂದಾಗ ಕೊನೆಯ ಸ್ಥಾನದಲ್ಲಿ ಸಮ ಸಂಖ್ಯೆ ಅಂದರೆ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಯಾವುದಿದೆ ಅಂದರೆ ಮೊದಲನೇ ಆಪ್ಷನ್ ಇದೆಯಲ್ಲ ಅದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಅಲ್ಲಿ 20,594 ಇದು ಸರಿಯಾದ ಉತ್ತರ ಆಗುತ್ತದೆ. ಯಾಕಂದರೆ ಇಲ್ಲಿ ಎರಡನೇದರಲ್ಲಿಯೂ ಕೂಡ ಅದು ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದೆ. ಇಲ್ಲಿ ಮೂರನೇದರಲ್ಲಿ ಸಮ ಸಂಖ್ಯೆ ಇರಬಹುದು, ಆದರೆ 0 ಮೊದಲಿಗೆ ಬಂದಿರುವುದರಿಂದಾಗಿ ಅದು ಸರಿಯಾದ ಉತ್ತರ ಆಗುವುದಿಲ್ಲ. ಇದು ಸರಿಯಾದ ಉತ್ತರ ಮೊದಲನೇದು 20,594. ಇಲ್ಲಿ ತಾವು ಕೂಡ ಎರಡನೇದಾಗಿ ನೋಡ್ಬೋದು 8, 0, 3, 1 ಮತ್ತು 6 ಈ ಅಂಕಿಗಳನ್ನು ಉಪಯೋಗಿಸಿ ಸಿಗುವ ಅತಿ ಸಣ್ಣ 5 ಅಂಕೆಯ ಸಂಖ್ಯೆ ಅಂತ ಕೇಳಿದ್ದಾರೆ. ಇದು ಕೂಡ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಯಾಗಿರುತ್ತದೆ. ಹಾಗಾದರೆ ಇಲ್ಲಿ ತಾವು ಕೂಡ ನೋಡ್ಬೋದು 5 ಅಂಕಿಯ ಅತಿ ಸಣ್ಣ ಅಂತ ಹೇಳಿದ್ದಾರೆ. ಹಾಗಾಗಿ ಮೊದಲಿಗೆ ತಾವು ಇಲ್ಲಿ ನೋಡ್ತಾ ಹೋಗ್ಬೋದು 1 ತೆಗೆದುಕೊಳ್ಬೇಕು. ನೀವು 0 ಮೊದಲು ತೆಗೆದುಕೊಳ್ಳಲಿಕ್ಕೆ ಆಪ್ಷನ್ಸ್ಗಳು ಕೂಡ ಇರುವುದಿಲ್ಲ. ಮೊದಲನೇದಾಗಿ 1 ತೆಗೆದುಕೊಂಡು ತದನಂತರ 0 ತೆಗೆದುಕೊಳ್ಳಿ. ಅದು ಆದಮೇಲೆ ಇಲ್ಲಿ 4 ಆಪ್ಷನ್ಸ್ಗಳಿದಾವಲ್ಲ ಅದರಲ್ಲಿ ನೋಡ್ತಾ ಹೋಗಿ 1 ನೋಡ್ತಿದ್ರೆ ಗೊತ್ತಾಗುತ್ತೆ ತಮಗೂ ಕೂಡ. 1, 0, ಅದು ಆದಮೇಲೆ 3 ಮತ್ತು 6 ಹಾಗೂ 8 ಅಂದರೆ 10,368 ಇದು ಸರಿಯಾದ ಉತ್ತರ ಆಗುತ್ತದೆ. 1, 0, 3, 6, 8 ಇಲ್ಲಿ ಚಿಕ್ಕ ಸಂಖ್ಯೆ ಅಂತ ಕೇಳಿದ್ದಾರೆ. ಹಾಗಾಗಿ ತಾವಲ್ಲಿ 0 ತೆಗೆದುಕೊಳ್ಬೇಕು. 1ರ ನಂತರ 10,368 ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇಲ್ಲಿ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ಅತಿ ಸಣ್ಣ 5 ಅಂಕೆಯ ಸಂಖ್ಯೆ ಮತ್ತು ಅತಿ ದೊಡ್ಡ 4 ಅಂಕೆಯ ಸಂಖ್ಯೆ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ 4 ಆಪ್ಷನ್ಸ್ಗಳಿವೆ. ಮೊದಲನೇದು 0 ಅಂತಿದೆ, ಎರಡನೇದು 1, ಮೂರನೇದು 2, ನಾಲ್ಕನೇದು 3 ಅಂತಿದೆ. ಇಲ್ಲಿ ನೋಡ್ತಾ ಹೋಗಿ 5 ಅಂಕೆಯ ಸಂಖ್ಯೆ ಅಂದಾಗ ಅವರು 5 ಅಂಕಿ ಅತಿ ಸಣ್ಣ ಸಂಖ್ಯೆ ಅಂದಾಗ ಇಲ್ಲಿ 10,000 ಮೊದಲನೇದಾಗಿ ಇಲ್ಲಿ 10,000 ಬರುತ್ತೆ. ಇನ್ನು 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದಾಗ 9,999. ಇನ್ನು ಇದನ್ನ ವ್ಯವಕಲನ ಮಾಡಿದಾಗ ಏನಾಗುತ್ತೆ ಅಂದರೆ ಆನ್ಸರು 1 ಬರುತ್ತೆ. ಇಲ್ಲಿ ತಾವು ಕೂಡ ನೋಡ್ತಾ ಹೋಗ್ಬೋದು ಈ ವಿಡಿಯೋದಲ್ಲಿ 1 ಆಪ್ಷನ್ಸ್ ಬರುತ್ತೆ. ಅಂದರೆ 10,000ದಲ್ಲಿ 9,999 ನಾವು ವ್ಯವಕಲನವನ್ನು ಮಾಡಿದಾಗ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಇಲ್ಲಿ ತಾವು ಕೂಡ ವೀಕ್ಷಿಸಬಹುದು. ಇಲ್ಲಿ ಆಪ್ಷನ್ 1 ಆಗುತ್ತೆ. 5 ಅಂಕಿಯ ಅತಿ ಸಣ್ಣ ಸಂಖ್ಯೆ ಅಂದರೆ 10,000. ಇನ್ನು 5 ಅಂಕಿ ನಂತರ 4 ಅಂಕಿಯಲ್ಲಿ ಅತಿ ದೊಡ್ಡ ಸಂಖ್ಯೆ 9,999. ಇದನ್ನ ವ್ಯತ್ಯಾಸ ಅಂತ ಹೇಳಿದ್ದಾರೆ. ವ್ಯತ್ಯಾಸ ಅಂದಾಗ ಅದನ್ನು ತಾವು ವ್ಯವಕಲನವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ 1 ಆಗುತ್ತದೆ. ಇನ್ನು 4ನೇ ಪ್ರಶ್ನೆಯನ್ನು ನೋಡುವುದಾದರೆ 1, 2, 3, 5 ಮತ್ತು 0 ಎಂಬ ಅಂಕೆಗಳಿಂದ ರಚಿಸಬಹುದಾದ ಅತಿ ಚಿಕ್ಕ 5 ಅಂಕೆಯ ಬೆಸ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೂಚನೆ ಏನು ಅಂದರೆ ಅಂಕೆಗಳನ್ನು ಒಂದು ಸಲ ಮಾತ್ರ ಉಪಯೋಗಿಸಬೇಕು. ಇಲ್ಲಿ ಡಬಲ್ ಆಗಿ ರಿಪೀಟ್ ಆಗಿ ಉಪಯೋಗಿಸಬಾರ್ದು ಅಂತ ಕೊಟ್ಟಿದ್ದಾರೆ.
ಇಲ್ಲಿ 4 ಆಪ್ಷನ್ಸ್ಗಳಿವೆ. ಮೊದಲನೇ ಪ್ರಶ್ನೆ ನೋಡ್ತಾ ಹೋದಾಗ ಇಲ್ಲಿ ಆಪ್ಷನ್ಸನ್ನು ಇಲ್ಲಿ 12,305, 10,235, 10,523, 32,105 ಆಗುತ್ತೆ. ಹಾಗಾಗಿ ಇಲ್ಲಿ ತಾವು ಆಪ್ಷನ್ಸ್ಗಳನ್ನು ನೋಡ್ತಾ ಹೋದಾಗ ಇಲ್ಲಿ ಅತಿ ಚಿಕ್ಕದು ಅಂತ ಹೇಳಿದ್ದಾರೆ, ಅದರೊಂದಿಗೆ ಬೆಸ ಸಂಖ್ಯೆ ಆಗಿರಬೇಕು. ಇಲ್ಲಿ ಎಲ್ಲವೂ ಕೂಡ ಬೆಸ ಸಂಖ್ಯೆ ಇವೆ. ಬಿಡಿ ಸ್ಥಾನ ನೋಡಿದಾಗ 5, 3, 5, 5 ಅಂತಿದೆ. ಆದರೆ ಇಲ್ಲಿ ತಾವು ಚಿಕ್ಕ ಸಂಖ್ಯೆ ಇದು 5 ಅಂಕಿದಾಗಿರಬೇಕು, ಅದು ಬೆಸ ಸಂಖ್ಯೆ ಆಗಿರಬೇಕು ಅಂತ ಹೇಳಿದ್ದಾರೆ. ನಾವು ಮೊದಲಿಗೆ 1 ತೊಗೊಳ್ತೀವಿ, 0 ತೊಗೊಳ್ತೀವಿ. ಅದು ಆದ ನಂತರ 2, 3, 5 ಅಂದರೆ ಇಲ್ಲಿ ಆಪ್ಷನ್ 2 ಇದೆಯಲ್ಲ 10,235 ಇದು ಅತಿ ಚಿಕ್ಕ 5 ಅಂಕಿಯ ಬೆಸ ಸಂಖ್ಯೆ ಆಗುತ್ತೆ. ಇಲ್ಲಿ ಕೂಡ ತಾವು ವೀಕ್ಷಿಸಬಹುದು. ಇದು 10,523 ಇದೆ, ಇದು 12,305 ಇದೆ, ಅದೇ ರೀತಿ ಇದು 32,105 ಇದೆ, ಇದು 10,235. ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ. ಇದು ನವೋದಯದಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿದೆ. ಇನ್ನು 5ನೇ ಪ್ರಶ್ನೆಯನ್ನು ನೋಡೋಣ. 4, 5, 0 ಅಥವಾ 3 ಎಂಬ ಅಂಕಿಗಳನ್ನು ಉಪಯೋಗಿಸಿ ಇಲ್ಲಿ ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅಂಕೆಗಳು ಪುನರಾವರ್ತನೆ ಆಗಬಹುದು. ಅಂದರೆ 4, 5, 0 ಅಥವಾ 3 ಎಂಬ ಅಂಕಿಗಳನ್ನು ಉಪಯೋಗಿಸಿ ಮಾಡಬಹುದಾದ ಅತಿ ಚಿಕ್ಕ 5 ಅಂಕೆಯ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ 5 ಅಂಕೆಯ ಸಂಖ್ಯೆ ಅಂದಾಗ ಇಲ್ಲಿ ಅತಿ ಚಿಕ್ಕದು ಅಂದರೆ ಇಲ್ಲಿ ಕೊಟ್ಟಂಥ 4 ಅಂಕೆಗಳಲ್ಲಿ ಚಿಕ್ಕ ಸಂಖ್ಯೆ 0 ಇರಬಹುದು, ಆದರೆ 0ನ್ನು ಬಳಸುವುದನ್ನು ಬಿಡಬೇಕಿಲ್ಲಿ. ಹಾಗಾಗಿ 3ಅನ್ನು ತೆಗೆದುಕೊಳ್ಬೇಕು. 3 ಆದಮೇಲೆ ನೆಕ್ಸ್ಟ್ 0 ಅಂತ ತೆಗೆದುಕೊಳ್ಬೇಕು. 3, 0 ಆದಮೇಲೆ ಇಲ್ಲಿ ಏನು ಹೇಳಿದ್ದಾರೆ ಅವರು, ಒಂದು ಅಂಕೆನ ರಿಪೀಟ್ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಆಪ್ಷನ್ಸ್ಗಳೇನಿದೆ ಅಂತ ನೋಡಿದಾಗ ರಿಪೀಟ್ ಯಾವುದಾಗಿದೆ, 3 ಆದಮೇಲೆ 00, 3, 00, 4, 5 ಇದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಇದು ಅತಿ ಚಿಕ್ಕದು. ಇಲ್ಲಿ 30,450 ಇದೆ, ಇದು 34,500 ಇದೆ, ಇದು 30,540 ಇದೆ, ಇದು 30,045. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ 30,045. ಆಪ್ಷನ್ 2 ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ. ಇದು ಸರಿಯಾದ ಉತ್ತರ. 4, 5, 0 ಅಥವಾ 3 ಎಂಬ ಅಂಕಿಗಳನ್ನು ಉಪಯೋಗಿಸಿ ಇಲ್ಲಿ ಮಾಡಬಹುದಾದಂಥ ಅತಿ ಚಿಕ್ಕ 5 ಅಂಕೆಯ ಸಂಖ್ಯೆ ಇದು. ಇಲ್ಲಿ ರಿಪೀಟ್ ಆಗಿ ಬಳಸಬಹುದು ಅಂತ ಹೇಳಿರುವುದರಿಂದಾಗಿ ಇಲ್ಲಿ ಆಪ್ಷನ್ಸ್ಗಳೇನು ಕೊಟ್ಟಿದ್ದಾರೆ ಅದರಲ್ಲೇ ನೀವು ಒಂದು ಆನ್ಸರ್ನ ಹುಡುಕಬೇಕಾಗುತ್ತೆ. ಇಲ್ಲಿ ಸರಿಯಾದ ಆಪ್ಷನ್ ಯಾವುದು ಅಂದರೆ 30,045 ಇದು ಅತಿ ಚಿಕ್ಕ ಸಂಖ್ಯೆ. ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಯಾವ ಅಂಕೆಯನ್ನು ಪುನರಾವರ್ತಿಸದೆ 2, 9, 7, 1 ಮತ್ತು 0 ಎಂಬ ಅಂಕೆಗಳನ್ನು ಉಪಯೋಗಿಸಿದಾಗ ಸಿಗುವ ಅತಿ ದೊಡ್ಡ ಬೆಸ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಂಥ 5 ಅಂಕಿಗಳಲ್ಲಿ ನೋಡ್ತಾ ಹೋಗಿ 2, 9, 7, 1 ಮತ್ತು 0 ಈ ಅಂಕಿಗಳನ್ನು ಬಳಸ್ಕೊಂಡು ಆದರೆ ಯಾವುದೂ ರಿಪೀಟ್ ಆಗಿರಬಾರ್ದು, ಅದರಲ್ಲಿ ಅತಿ ದೊಡ್ಡ ಬೆಸ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ಗಳಿವೆ. ಮೊದಲನೇದಾಗಿ 97,210, ಎರಡನೇದು 92,107, ಮೂರನೇದು 92,170, ನಾಲ್ಕನೇದಾಗಿ 97,201. ಹಾಗಾಗಿ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಅತಿ ದೊಡ್ಡದು ಅಂದಾಗ ಮೊದಲಿಗೆ ನೋಡ್ತಾ ಹೋಗಿ 2 ಕಡೆ 1ನೇ ಆಪ್ಷನ್ ಮತ್ತು 4ನೇ ಆಪ್ಷನ್ ನೋಡಿ. 97,210 ಇದೆ, ಇಲ್ಲಿ 97,201 ಇದೆ. ಇಲ್ಲಿ ಅವರು ಕೇಳಿದ್ದು ಬೆಸ ಸಂಖ್ಯೆಯನ್ನು ಕೇಳಿದ್ದಾರೆ. ಹಾಗಾಗಿ ತಾವು ಕೂಡ ವೀಕ್ಷಿಸಬೇಕು. ಇಲ್ಲಿ 97,210 ಮೊದಲನೇ ಆಪ್ಷನ್ ಇದೆಯಲ್ಲ ಅದು ಸರಿ ಸಂಖ್ಯೆ ಆಗುತ್ತೆ, ಅದು ಸಮ ಸಂಖ್ಯೆ ಆಗುತ್ತೆ, ಬಿಡಿ ಸ್ಥಾನದಲ್ಲಿ 0 ಬಂದಿರುವುದರಿಂದಾಗಿ. ಇನ್ನು 4ನೇ ಆಪ್ಷನ್ ನೋಡಿ 97,201 ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ. ಅವರು ಕೇಳಿರೋದು ಅತಿ ದೊಡ್ಡ ಬೆಸ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ, 97,201. ಅಂದರೆ ಯಾವ ಅಂಕೆಯನ್ನು ಪುನರಾವರ್ತಿಸದೆ 2, 9, 7, 1 ಮತ್ತು 0 ಎಂಬ ಅಂಕಿಗಳನ್ನು ಬಳಸ್ಕೊಳ್ಬೇಕು, ಅದರಲ್ಲಿ ಅತಿ ದೊಡ್ಡದನ್ನು ಕಂಡುಹಿಡಬೇಕಾಗುತ್ತೆ ತಾವು. ಇಲ್ಲಿ 97,210 ಇದೆಯಲ್ಲ ಇದು 0 ಇದ ಕಡೆಗೆ, ಹಾಗಾಗಿ ಇದು ಸಮ ಸಂಖ್ಯೆ ಆಗುತ್ತೆ. ಇದು 1 ಇರುವುದರಿಂದ ಇದು ಬೆಸ ಸಂಖ್ಯೆ ಆಗುತ್ತೆ. ಸೊ 4ನೇ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ 5 ಅಂಕಿ ಸಂಖ್ಯೆಗಳ ಮೇಲಿನ ಈ ಪ್ರಶ್ನೆಗಳು ಕಡ್ಡಾಯವಾಗಿ ನವೋದಯ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಆದರ್ಶ ಆಗಿರ್ಬೋದು, ಕಿತ್ತೂರು ಆಗಿರ್ಬೋದು, ಹೀಗೆ ವಿವಿಧ ಮೊರಾರ್ಜಿ ಪರೀಕ್ಷೆಗಳಲ್ಲೂ ಕೂಡ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ತಾವು ಕೂಡ ಇದನ್ನ ವೀಕ್ಷಿಸಬೇಕು ಈ ರೀತಿಯಾಗಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.